ಕಾಶ್ಮೀರದ ನರಮೇಧದ ಬಳಿಕ ಭಾರತದ ಗಡಿಗಳಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗ್ತಾ ಇರುವಂಥದ್ದು ಭೂ ಭಾಗದ ಗಡಿ ಏನಿದೆ ಇದರಲ್ಲಿ ಸೈನಿಕರು ಕಾವಲು ಕಾದ್ರೆ ಇತ್ತ ಕರಾವಳಿ ತೀರ ರಾಜ್ಯದ ಕರಾವಳಿ ತೀರಗಳಲ್ಲಿ ಕರಾವಳಿ ಕಾವಲು ಪಡೆಯವರು ಕಟ್ಟೆಚ್ಚರವನ್ನು ವಹಿಸಿರುವಂಥದ್ದು ಏನು ಸಮುದ್ರಗಳಲ್ಲಿ ಕರಾವಳಿ ಕಾವಲು ಪಡೆಯವರು ತಮ್ಮ ಗಸ್ತುವನ್ನು ಹೆಚ್ಚಿಸಿರುವಂಥದ್ದು ನಾನೀಗ ಮಂಗಳೂರಿನ ಸಮುದ್ರ ತೀರದಲ್ಲಿದ್ದೇನೆ ನೀವು ಗಮನಿಸಬಹುದು ಏನು ಅರಬ್ಬಿ ಸಮುದ್ರದಲ್ಲಿ ಗಸ್ತುವನ್ನು ಹೆಚ್ಚಿಸಿರುವಂಥದ್ದು ಕರಾವಳಿ ಕಾವಲು ಪಡೆಯವರು ಅಂದರೆ ಪಾಕಿಸ್ತಾನಿಗಳು ಯಾವುದಾದ್ರೂ ಅಂದರೆ ಭೂಮಾರ್ಗ ಜೊತೆಗೆ ಸಮುದ್ರ ಮೂಲಕವಾಗಿ ಬಂದು ಅಟ್ಯಾಕ್ ಮಾಡುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು ಹೀಗಾಗಿ ಏನು ಸಮುದ್ರ ತೀರಗಳಲ್ಲಿ ಕರಾವಳಿ ಕಾವಲು ಪಡೆಯವರು ತಮ್ಮ ಗಸ್ತುವನ್ನು ಹೆಚ್ಚಿಸಿ ಕಟ್ಟೆಚ್ಚರವನ್ನು ಮಾಡ್ತಾ ಇರುವಂಥದ್ದು ಏನು ಕರಾವಳಿ ಕಾವಲು ಪಡೆಯವರು ಶಸ್ತ್ರಸಜ್ಜಿತವಾಗಿ ಈ ಒಂದು ಕಡಲನ್ನು ಕಾಯ್ತಾ ಇರುವಂಥದ್ದು ಕಡಲಿನ ಗಸ್ತು ಮಾಡ್ತಾ ಇರುವಂಥದ್ದು ಕಡಲಿನಲ್ಲಿ ಗಸ್ತು ತಿರುಗ್ತಾ ಇರುವಂತಹ ಸಂದರ್ಭದಲ್ಲಿ ಅನುಮಾನಾಸ್ಪದ ಬೋಟುಗಳು ಏನಾದರೂ ಪತ್ತೆ ಆದರೆ ಅವುಗಳನ್ನು ನಿಲ್ಲಿಸಿ ತಪಾಸಣೆಯನ್ನು ಕೂಡ ಮಾಡ್ತಾ ಇರುವಂಥದ್ದು ಬೋಟ್ನ ಒಂದಷ್ಟು ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡ್ತಾರೆ ಜೊತೆಗೆ ಬೋಟ್ನಲ್ಲಿ ಇದ್ದವರನ್ನು ಕೂಡ ಪರಿಶೀಲನೆ ಮಾಡ್ತಾರೆ ಅಂದರೆ ಅವರ ಆಧಾರ್ ಕಾರ್ಡ್ ಜೊತೆಗೆ ಅವರ ವೈಯಕ್ತಿಕ ದಾಖಲೆಗಳನ್ನು ಕೂಡ ಕರಾವಳಿ ಕಾವಲು ಪಡೆಯವರು ಕೇಳ್ತಾರೆ ಜೊತೆಗೆ ಏನು ಸಮುದ್ರ ತೀರದಲ್ಲಿ ಇದ್ದಂಥ ಬೋಟ್ಗಳ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು ಸಮುದ್ರ ತೀರಗಳಲ್ಲಿ ಏನು ಸಾವಿರಾರು ಬೋಟುಗಳು ದಿನನಿತ್ಯ ಸಂಚರಿಸುತ್ತೆ ಅಂದರೆ ಮೀನುಗಾರರು ಜೊತೆಗೆ ಸಾವಿರಾರು ಬೋಟುಗಳು ಈ ಒಂದು ಅರಬ್ಬಿ ಸಮುದ್ರದಲ್ಲಿ ಮೀನುಗಾರಿಕೆಗಾಗಿ ತೆರಳುತ್ತಾ ಇರುತ್ತೆ ಹೀಗಾಗಿ ಆ ಬೋಟುಗಳಲ್ಲಿ ಎಲ್ಲಾದರೂ ಏನು ಪಾಕಿಸ್ತಾನದ ಬೋಟುಗಳು ಈ ಕಡೆ ಪ್ರವೇಶ ಮಾಡಿರುವಂಥ ಸಾಧ್ಯತೆಯ ಅನುಮಾನದ ಮೇಲೆಗೆ ಅವರನ್ನು ಕೂಡ ತಪಾಸಣೆಯನ್ನು ಕೂಡ ಮಾಡ್ತಾ ಇರುವಂಥದ್ದು ಕರಾವಳಿ ಕಾವಲು ಪಡೆಯವರು ಸಮುದ್ರದಲ್ಲಿ ಕಣ್ಗಾವಲನ್ನು ಇಟ್ಟಿರುವಂಥದ್ದು ಗಸ್ತುವನ್ನು ಹೆಚ್ಚಿಸಿ ಈ ಒಂದು ಸಮುದ್ರ ತೀರಗಳಲ್ಲಿ ಏನು ಗಸ್ತು ತಿರುಗ್ತಾ ಇರುವಂಥದ್ದು ಮುಖ್ಯವಾಗಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಮತ್ತು ಉಡುಪಿಯ ಏನು ಈ ಒಂದು ರಾಜ್ಯದ ಕರಾವಳಿ ತೀರ ಏನಿದೆ ಇಲ್ಲಿ ಹೆಚ್ಚಿನ ಭದ್ರತೆಯನ್ನು ವಹಿಸಿರುವಂಥದ್ದು ಕರಾವಳಿ ಕಾವಲು ಪಡೆಯವರು ಏನು ತಮ್ಮ ಗಸ್ತುವನ್ನು ಹೆಚ್ಚಿಸಿರುವಂಥದ್ದು ಅಂದರೆ ಯಾವುದೇ ಸಂದರ್ಭದಲ್ಲೂ ಕೂಡ ಈಗ ಅವರು ಈ ಜಲಮಾರ್ಗದಲ್ಲಿ ಬಂದು ಅಟ್ಯಾಕ್ ಮಾಡುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು ಹೀಗಾಗಿ ಸರ್ಕಾರದ ಸೂಚನೆ ಕೂಡ ಇರುವಂಥದ್ದು ಅಂದರೆ ಕರಾವಳಿ ಏನು ತೀರ ಏನಿದೆ ಇಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನುಮಾನಾಸ್ಪದವಾದಂಥ ಬೋಟುಗಳು ಕಂಡು ಬಂದರೆ ಅವುಗಳನ್ನು ತಪಾಸಣೆ ಮಾಡಬೇಕು ಮತ್ತು ಬೋಟ್ಗಳಲ್ಲಿ ಇರುವಂಥವರು ಯಾರಿದ್ದಾರೆ ಅವರ ಬಗ್ಗೆಯೂ ಕೂಡ ತಪಾಸಣೆ ಮಾಡಬೇಕು ಮತ್ತು ಅವರ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಬೇಕು ಅನ್ನುವಂಥ ಸೂಚನೆ ಇದೆ ಹೀಗಾಗಿ ಆ ಸೂಚನೆ ಹಿನ್ನೆಲೆ ಕರಾವಳಿ ಕಾವಲು ಪಡೆಯವರು ತಮ್ಮ ಗಸ್ತುವನ್ನು ಹೆಚ್ಚಿಸಿ ಅವರನ್ನು ತಪಾಸಣೆ ಮಾಡ್ತಾ ಇರುವಂಥದ್ದು ಜೊತೆಗೆ ಒಂದಷ್ಟು ದಾಖಲೆ ಪತ್ರ ಏನಿದೆ ಅದನ್ನು ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು ಒಟ್ಟಿನಲ್ಲಿ ಭಾರತದಲ್ಲೇ ಗಡಿ ಭಾಗದಲ್ಲಿ ಬಹಳಷ್ಟು ಹೈ ಅಲರ್ಟ್ ಇರುವಂಥದ್ದು ಜೊತೆ ಅದರಂತೆ ಈ ಒಂದು ಕರಾವಳಿಯ ಏನು ತೀರ ಏನಿದೆ ಅರಬ್ಬಿ ಸಮುದ್ರ ತೀರ ಏನಿದೆ ಇಲ್ಲಿ ಕರಾವಳಿ ಕಾವಲು ಪಡೆಯವರು ತಮ್ಮ ಗಸ್ತುವನ್ನು ಹೆಚ್ಚಿಸಿ ಏನು ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು ಶಸ್ತ್ರಸಜ್ಜಿತವಾಗಿ ಗಸ್ತುವನ್ನು ಕರಾವಳಿ ಕಾವಲು ಪಡೆಯವರು ತಿರುಗ್ತಾ ಇರುವಂಥದ್ದು ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜು ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಕಾಶ್ಮೀರದ ನರಮೇಧದ ಬಳಿಕ ಭಾರತದ ಗಡಿಗಳಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗ್ತಾ ಇರುವಂಥದ್ದು ಭೂ ಭಾಗದ ಗಡಿ ಏನಿದೆ ಇದರಲ್ಲಿ ಸೈನಿಕರು ಕಾವಲು ಕಾದ್ರೆ ಇತ್ತ ಕರಾವಳಿ ತೀರ ರಾಜ್ಯದ ಕರಾವಳಿ ತೀರಗಳಲ್ಲಿ ಕರಾವಳಿ ಕಾವಲು ಪಡೆಯವರು ಕಟ್ಟೆಚ್ಚರವನ್ನು ವಹಿಸಿರುವಂಥದ್ದು ಏನು ಸಮುದ್ರಗಳಲ್ಲಿ ಕರಾವಳಿ ಕಾವಲು ಪಡೆಯವರು ತಮ್ಮ ಗಸ್ತುವನ್ನು ಹೆಚ್ಚಿಸಿರುವಂಥದ್ದು ನಾನೀಗ ಮಂಗಳೂರಿನ ಸಮುದ್ರ ತೀರದಲ್ಲಿದ್ದೇನೆ ನೀವು ಗಮನಿಸಬಹುದು ಏನು ಅರಬ್ಬಿ ಸಮುದ್ರದಲ್ಲಿ ಗಸ್ತುವನ್ನು ಹೆಚ್ಚಿಸಿರುವಂಥದ್ದು ಕರಾವಳಿ ಕಾವಲು ಪಡೆಯವರು ಅಂದರೆ ಪಾಕಿಸ್ತಾನಿಗಳು ಯಾವುದಾದ್ರೂ ಅಂದರೆ ಭೂಮಾರ್ಗ ಜೊತೆಗೆ ಸಮುದ್ರ ಮೂಲಕವಾಗಿ ಬಂದು ಅಟ್ಯಾಕ್ ಮಾಡುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು ಹೀಗಾಗಿ ಏನು ಸಮುದ್ರ ತೀರಗಳಲ್ಲಿ ಕರಾವಳಿ ಕಾವಲು ಪಡೆಯವರು ತಮ್ಮ ಗಸ್ತುವನ್ನು ಹೆಚ್ಚಿಸಿ ಕಟ್ಟೆಚ್ಚರವನ್ನು ಮಾಡ್ತಾ ಇರುವಂಥದ್ದು ಏನು ಕರಾವಳಿ ಕಾವಲು ಪಡೆಯವರು ಶಸ್ತ್ರಸಜ್ಜಿತವಾಗಿ ಈ ಒಂದು ಕಡಲನ್ನು ಕಾಯ್ತಾ ಇರುವಂಥದ್ದು ಕಡಲಿನ ಗಸ್ತು ಮಾಡ್ತಾ ಇರುವಂಥದ್ದು ಕಡಲಿನಲ್ಲಿ ಗಸ್ತು ತಿರುಗ್ತಾ ಇರುವಂತಹ ಸಂದರ್ಭದಲ್ಲಿ ಅನುಮಾನಾಸ್ಪದ ಬೋಟುಗಳು ಏನಾದರೂ ಪತ್ತೆ ಆದರೆ ಅವುಗಳನ್ನು ನಿಲ್ಲಿಸಿ ತಪಾಸಣೆಯನ್ನು ಕೂಡ ಮಾಡ್ತಾ ಇರುವಂಥದ್ದು ಬೋಟ್ನ ಒಂದಷ್ಟು ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡ್ತಾರೆ ಜೊತೆಗೆ ಬೋಟ್ನಲ್ಲಿ ಇದ್ದವರನ್ನು ಕೂಡ ಪರಿಶೀಲನೆ ಮಾಡ್ತಾರೆ ಅಂದರೆ ಅವರ ಆಧಾರ್ ಕಾರ್ಡ್ ಜೊತೆಗೆ ಅವರ ವೈಯಕ್ತಿಕ ದಾಖಲೆಗಳನ್ನು ಕೂಡ ಕರಾವಳಿ ಕಾವಲು ಪಡೆಯವರು ಕೇಳ್ತಾರೆ ಜೊತೆಗೆ ಏನು ಸಮುದ್ರ ತೀರದಲ್ಲಿ ಇದ್ದಂಥ ಬೋಟ್ಗಳ ಪರಿಶೀಲನೆ
ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಸಮುದ್ರ ತೀರಗಳಲ್ಲಿ ಏನು ಸಾವಿರಾರು ಬೋಟುಗಳು ದಿನನಿತ್ಯ ಸಂಚರಿಸುತ್ತೆ. ಅಂದರೆ ಮೀನುಗಾರರು ಜೊತೆಗೆ ಸಾವಿರಾರು ಬೋಟುಗಳು ಈ ಒಂದು ಅರಬ್ಬಿ ಸಮುದ್ರದಲ್ಲಿ ಮೀನುಗಾರಿಕೆಗಾಗಿ ತೆರಳುತ್ತಾ ಇರುತ್ತೆ. ಹೀಗಾಗಿ ಆ ಬೋಟುಗಳಲ್ಲಿ ಎಲ್ಲಾದರೂ ಏನು ಪಾಕಿಸ್ತಾನದ ಬೋಟುಗಳು ಈ ಕಡೆ ಪ್ರವೇಶ ಮಾಡಿರುವಂಥ ಸಾಧ್ಯತೆಯ ಅನುಮಾನದ ಮೇಲೆಗೆ ಅವರನ್ನು ಕೂಡ ತಪಾಸಣೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಕರಾವಳಿ ಕಾವಲು ಪಡೆಯವರು ಸಮುದ್ರದಲ್ಲಿ ಕಣ್ಗಾವಲನ್ನು ಇಟ್ಟಿರುವಂಥದ್ದು, ಗಸ್ತುವನ್ನು ಹೆಚ್ಚಿಸಿ ಈ ಒಂದು ಸಮುದ್ರ ತೀರಗಳಲ್ಲಿ ಏನು ಗಸ್ತು ತಿರುಗ್ತಾ ಇರುವಂಥದ್ದು. ಮುಖ್ಯವಾಗಿ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮತ್ತು ಉಡುಪಿಯ ಏನು ಈ ಒಂದು ರಾಜ್ಯದ ಕರಾವಳಿ ತೀರ ಏನಿದೆ ಇಲ್ಲಿ ಹೆಚ್ಚಿನ ಭದ್ರತೆಯನ್ನು ವಹಿಸಿರುವಂಥದ್ದು. ಕರಾವಳಿ ಕಾವಲು ಪಡೆಯವರು ಏನು ತಮ್ಮ ಗಸ್ತುವನ್ನು ಹೆಚ್ಚಿಸಿರುವಂಥದ್ದು. ಅಂದರೆ ಯಾವುದೇ ಸಂದರ್ಭದಲ್ಲೂ ಕೂಡ ಈಗ ಅವರು ಈ ಜಲಮಾರ್ಗದಲ್ಲಿ ಬಂದು ಅಟ್ಯಾಕ್ ಮಾಡುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಹೀಗಾಗಿ ಸರ್ಕಾರದ ಸೂಚನೆ ಕೂಡ ಇರುವಂಥದ್ದು. ಅಂದರೆ ಕರಾವಳಿ ಏನು ತೀರ ಏನಿದೆ ಇಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಅನುಮಾನಾಸ್ಪದವಾದಂಥ ಬೋಟುಗಳು ಕಂಡು ಬಂದರೆ ಅವುಗಳನ್ನು ತಪಾಸಣೆ ಮಾಡಬೇಕು ಮತ್ತು ಬೋಟ್ಗಳಲ್ಲಿ ಇರುವಂಥವರು ಯಾರಿದ್ದಾರೆ ಅವರ ಬಗ್ಗೆಯೂ ಕೂಡ ತಪಾಸಣೆ ಮಾಡಬೇಕು ಮತ್ತು ಅವರ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಬೇಕು ಅನ್ನುವಂಥ ಸೂಚನೆ ಇದೆ. ಹೀಗಾಗಿ ಆ ಸೂಚನೆ ಹಿನ್ನೆಲೆ ಕರಾವಳಿ ಕಾವಲು ಪಡೆಯವರು ತಮ್ಮ ಗಸ್ತುವನ್ನು ಹೆಚ್ಚಿಸಿ ಅವರನ್ನು ತಪಾಸಣೆ ಮಾಡ್ತಾ ಇರುವಂಥದ್ದು. ಜೊತೆಗೆ ಒಂದಷ್ಟು ದಾಖಲೆ ಪತ್ರ ಏನಿದೆ ಅದನ್ನು ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಭಾರತದಲ್ಲೇ ಗಡಿ ಭಾಗದಲ್ಲಿ ಭಾಳಷ್ಟು ಹೈ ಅಲರ್ಟ್ ಇರುವಂಥದ್ದು. ಅದರಂತೆ ಈ ಒಂದು ಕರಾವಳಿಯ ಏನು ತೀರ ಏನಿದೆ, ಅರಬ್ಬಿ ಸಮುದ್ರ ತೀರ ಏನಿದೆ ಇಲ್ಲಿ ಕರಾವಳಿ ಕಾವಲು ಪಡೆಯವರು ತಮ್ಮ ಗಸ್ತುವನ್ನು ಹೆಚ್ಚಿಸಿ ಏನು ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಶಸ್ತ್ರಸಜ್ಜಿತವಾಗಿ ಗಸ್ತುವನ್ನು ಕರಾವಳಿ ಕಾವಲು ಪಡೆಯವರು ತಿರುಗ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜು ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಕಾಶ್ಮೀರದ ನರಮೇಧದ ಬಳಿಕ ಭಾರತದ ಗಡಿಗಳಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗ್ತಾ ಇರುವಂಥದ್ದು. ಭೂ ಭಾಗದ ಗಡಿ ಏನಿದೆ ಇದರಲ್ಲಿ ಸೈನಿಕರು ಕಾವಲು ಕಾದ್ರೆ ಇತ್ತ ರಾಜ್ಯದ ಕರಾವಳಿ ತೀರಗಳಲ್ಲಿ ಕರಾವಳಿ ಕಾವಲು ಪಡೆಯವರು ಕಟ್ಟೆಚ್ಚರವನ್ನು ವಹಿಸಿರುವಂಥದ್ದು. ಏನು ಸಮುದ್ರಗಳಲ್ಲಿ ಕರಾವಳಿ ಕಾವಲು ಪಡೆಯವರು ತಮ್ಮ ಗಸ್ತುವನ್ನು ಹೆಚ್ಚಿಸಿರುವಂಥದ್ದು. ನಾನೀಗ ಮಂಗಳೂರಿನ ಸಮುದ್ರ ತೀರದಲ್ಲಿದ್ದೇನೆ. ನೀವು ಗಮನಿಸ್ಬೋದು, ಏನು ಅರಬ್ಬಿ ಸಮುದ್ರದಲ್ಲಿ ಗಸ್ತುವನ್ನು ಹೆಚ್ಚಿಸಿರುವಂಥದ್ದು ಕರಾವಳಿ ಕಾವಲು ಪಡೆಯವರು. ಅಂದರೆ ಪಾಕಿಸ್ತಾನಿಗಳು ಯಾವುದಾದ್ರೂ ಅಂದರೆ ಭೂಮಾರ್ಗ ಜೊತೆಗೆ ಸಮುದ್ರ ಮೂಲಕವಾಗಿ ಬಂದು ಅಟ್ಯಾಕ್ ಮಾಡುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಹೀಗಾಗಿ ಏನು ಸಮುದ್ರ ತೀರಗಳಲ್ಲಿ ಕರಾವಳಿ ಕಾವಲು ಪಡೆಯವರು ತಮ್ಮ ಗಸ್ತುವನ್ನು ಹೆಚ್ಚಿಸಿ ಕಟ್ಟೆಚ್ಚರವನ್ನು ಮಾಡ್ತಾ ಇರುವಂಥದ್ದು. ಏನು ಕರಾವಳಿ ಕಾವಲು ಪಡೆಯವರು ಶಸ್ತ್ರಸಜ್ಜಿತವಾಗಿ ಈ ಒಂದು ಕಡಲನ್ನು ಕಾಯ್ತಾ ಇರುವಂಥದ್ದು, ಕಡಲಿನ ಗಸ್ತು ಮಾಡ್ತಾ ಇರುವಂಥದ್ದು. ಕಡಲಿನಲ್ಲಿ ಗಸ್ತು ತಿರುಗ್ತಾ ಇರುವಂತಹ ಸಂದರ್ಭದಲ್ಲಿ ಅನುಮಾನಾಸ್ಪದ ಬೋಟುಗಳು ಏನಾದರೂ ಪತ್ತೆ ಆದರೆ ಅವುಗಳನ್ನು ನಿಲ್ಲಿಸಿ ತಪಾಸಣೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಬೋಟ್ನ ಒಂದಷ್ಟು ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಜೊತೆಗೆ ಬೋಟ್ನಲ್ಲಿ ಇದ್ದವರನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಅಂದರೆ ಅವರ ಆಧಾರ್ ಕಾರ್ಡ್ ಜೊತೆಗೆ ಅವರ ವೈಯಕ್ತಿಕ ದಾಖಲೆಗಳನ್ನು ಕೂಡ ಕರಾವಳಿ ಕಾವಲು ಪಡೆಯವರು ಕೇಳ್ತಾರೆ. ಜೊತೆಗೆ ಏನು ಸಮುದ್ರ ತೀರದಲ್ಲಿ ಇದ್ದಂಥ ಬೋಟ್ಗಳ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಸಮುದ್ರ ತೀರಗಳಲ್ಲಿ ಏನು ಸಾವಿರಾರು ಬೋಟುಗಳು ದಿನನಿತ್ಯ ಸಂಚರಿಸುತ್ತೆ. ಅಂದರೆ ಮೀನುಗಾರರು ಜೊತೆಗೆ ಸಾವಿರಾರು ಬೋಟುಗಳು ಈ ಒಂದು ಅರಬ್ಬಿ ಸಮುದ್ರದಲ್ಲಿ ಮೀನುಗಾರಿಕೆಗಾಗಿ ತೆರಳುತ್ತಾ ಇರುತ್ತೆ. ಹೀಗಾಗಿ ಆ ಬೋಟುಗಳಲ್ಲಿ ಎಲ್ಲಾದರೂ ಏನು ಪಾಕಿಸ್ತಾನದ ಬೋಟುಗಳು ಈ ಕಡೆ ಪ್ರವೇಶ ಮಾಡಿರುವಂಥ ಸಾಧ್ಯತೆಯ ಅನುಮಾನದ ಮೇಲೆಗೆ ಅವರನ್ನು ಕೂಡ ತಪಾಸಣೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಕರಾವಳಿ ಕಾವಲು ಪಡೆಯವರು ಸಮುದ್ರದಲ್ಲಿ ಕಣ್ಗಾವಲನ್ನು ಇಟ್ಟಿರುವಂಥದ್ದು, ಗಸ್ತುವನ್ನು ಹೆಚ್ಚಿಸಿ ಈ ಒಂದು ಸಮುದ್ರ ತೀರಗಳಲ್ಲಿ ಏನು ಗಸ್ತು ತಿರುಗ್ತಾ ಇರುವಂಥದ್ದು. ಮುಖ್ಯವಾಗಿ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮತ್ತು ಉಡುಪಿಯ ಏನು ಈ ಒಂದು ರಾಜ್ಯದ ಕರಾವಳಿ ತೀರ ಏನಿದೆ ಇಲ್ಲಿ ಹೆಚ್ಚಿನ ಭದ್ರತೆಯನ್ನು ವಹಿಸಿರುವಂಥದ್ದು. ಕರಾವಳಿ ಕಾವಲು ಪಡೆಯವರು ಏನು ತಮ್ಮ ಗಸ್ತುವನ್ನು ಹೆಚ್ಚಿಸಿರುವಂಥದ್ದು. ಅಂದರೆ ಯಾವುದೇ ಸಂದರ್ಭದಲ್ಲೂ ಕೂಡ ಈಗ ಅವರು ಈ ಜಲಮಾರ್ಗದಲ್ಲಿ ಬಂದು ಅಟ್ಯಾಕ್ ಮಾಡುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಹೀಗಾಗಿ ಸರ್ಕಾರದ ಸೂಚನೆ ಕೂಡ ಇರುವಂಥದ್ದು. ಅಂದರೆ ಕರಾವಳಿ ಏನು ತೀರ ಏನಿದೆ ಇಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಅನುಮಾನಾಸ್ಪದವಾದಂಥ ಬೋಟುಗಳು ಕಂಡು ಬಂದರೆ ಅವುಗಳನ್ನು ತಪಾಸಣೆ ಮಾಡಬೇಕು ಮತ್ತು ಬೋಟ್ಗಳಲ್ಲಿ ಇರುವಂಥವರು ಯಾರಿದ್ದಾರೆ ಅವರ ಬಗ್ಗೆಯೂ ಕೂಡ ತಪಾಸಣೆ ಮಾಡಬೇಕು ಮತ್ತು ಅವರ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಬೇಕು ಅನ್ನುವಂಥ ಸೂಚನೆ ಇದೆ. ಹೀಗಾಗಿ ಆ ಸೂಚನೆ ಹಿನ್ನೆಲೆ ಕರಾವಳಿ ಕಾವಲು ಪಡೆಯವರು ತಮ್ಮ ಗಸ್ತುವನ್ನು ಹೆಚ್ಚಿಸಿ ಅವರನ್ನು ತಪಾಸಣೆ ಮಾಡ್ತಾ ಇರುವಂಥದ್ದು. ಜೊತೆಗೆ ಒಂದಷ್ಟು ದಾಖಲೆ ಪತ್ರ ಏನಿದೆ ಅದನ್ನು ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಭಾರತದಲ್ಲೇ ಗಡಿ ಭಾಗದಲ್ಲಿ ಭಾಳಷ್ಟು ಹೈ ಅಲರ್ಟ್ ಇರುವಂಥದ್ದು. ಅದರಂತೆ ಈ ಒಂದು ಕರಾವಳಿಯ
ಏನು ತೀರ ಏನಿದೆ, ಅರಬ್ಬಿ ಸಮುದ್ರ ತೀರ ಏನಿದೆ, ಇಲ್ಲಿ ಕರಾವಳಿ ಕಾವಲು ಪಡೆಯವರು ತಮ್ಮ ಗಸ್ತುವನ್ನು ಹೆಚ್ಚಿಸಿ ಏನು ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಶಸ್ತ್ರಸಜ್ಜಿತವಾಗಿ ಆ ಗಸ್ತುವನ್ನು ಕರಾವಳಿ ಕಾವಲು ಪಡೆಯವರು ತಿರುಗ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜು ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.